ಓಂ ಶಾಂತಿ. ಆದರಣೀಯ ಮೃತ್ಯುಂಜಯ ಬಾಯಿಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ. ಇಂದಿನ ವಿಷಯ ಆಗಿದೆ ಸಮೀಪತೆ ಹಾಗೂ ಸಮಾನತೆಯಿಂದ ತಂದೆಯ ಸಮಾನ ಸಂಪನ್ನತೆ ಹಾಗೂ ಸಂಪೂರ್ಣತೆಯ ಪ್ರಾಪ್ತಿ. ಪ್ರತಿಯೊಬ್ಬ ಬ್ರಾಹ್ಮಣರು ಕೂಡ ಇದನ್ನೇ ಬಯಸ್ತಾರೆ. ನಾವು ತಂದೆಯ ಸಮಾನ ಸಂಪೂರ್ಣರಾಗಬೇಕು ಅಂತ. ಅದರ ಸಹಜವಾದ ಒಂದು ಪದ್ಧತಿಯಾಗಿದೆ. ಎಷ್ಟು ನಾವು ತಂದೆಯ ಬಳಿ ಇರ್ತೇವೆ, ತಂದೆಯ ಗುಣಗಳ ಸಮಾನ ನಮ್ಮಲ್ಲಿ ಸಮಾನತೆಯನ್ನು ತಂದಾಗ ಸಹಜವಾಗಿ ಸಂಪೂರ್ಣತೆ ಸಂಪನ್ನತೆಯನ್ನು ಹೊಂದುತ್ತೇವೆ. ಇದರ ಬಗ್ಗೆ ಅಣ್ಣೋರು ನಮಗೆ ತಿಳಿಸ್ಕೊಡಲಿದ್ದಾರೆ. ಓಂ ಶಾಂತಿ. ಸದಾ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಾಪ್ದಾದಾರವರನ್ನು ತಮ್ಮ ಕಂಪ್ಯಾನಿಯನ್ ಮಾಡಿಕೊಂಡು, ಜೊತೆಗಾರನನ್ನಾಗಿ ಮಾಡಿಕೊಂಡು ಕರ್ಮ ಮಾಡುವಂತಹ ಸದಾ ಪೂಜ್ಯ ಹಾಗೂ ಪೂಜನೀಯರಾಗಿರುವಂತಹ ಸಮಸ್ತ ಸೃಷ್ಟಿಯನ್ನು ತಮ್ಮ ಶಕ್ತಿಯಿಂದ ವರದಾನಗಳಿಂದ ತುಂಬಿಸುವಂತಹ, ಮಳೆ ಸುರಿಸುವಂತಹ ಹಂಸೋ ಸೋಹಂ ಅನುಭವವನ್ನು ಮಾಡುವಂತಹ ಬ್ರಾಹ್ಮಣ್ ಸೋ ಫರಿಷ್ಠಾ ಸೋ ದೇವತಾ, ಈ ಸಂಸ್ಕಾರವನ್ನು, ಈ ಒಂದು ವಿಚಾರವನ್ನು ದರ್ಶಿಸುವಂತಹ, ಅಂದರೆ ಬಾಪ್ದಾದಾರವರನ್ನು ಪ್ರತ್ಯಕ್ಷಗೊಳಿಸುವಂತಹ ತಮ್ಮೆಲ್ಲ ಆತ್ಮರಿಗೂ ನನ್ನ ನಮನಗಳು ಹಾಗೂ ಅಭಿನಂದನೆಗಳು. ಈಗ 2020 ಸಂಪೂರ್ಣ ಆಗಲಿದೆ. ಈ ವರ್ಷ ಇನ್ನು 20 ದಿನಗಳು ಉಳಿದಿವೆ. 21ನೇ ಒಂದು ಇಸ್ವಿ ಬರಲಿದೆ. 21st ಅಂದರೆ 21 ಜನ್ಮಗಳಿಗಾಗಿ ಬಾಬರು ಆಸ್ತಿಯನ್ನು ಕೊಡಲಿಕ್ಕಾಗಿ ಬಂದು 85 ವರ್ಷಗಳಿಂದ ನಿರಂತರವಾಗಿ ಬಾಬಾ ಪ್ರಯತ್ನವನ್ನು ಪಟ್ಟಿದ್ದಾರೆ, ಶಿಕ್ಷಣವನ್ನು ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ, ಜೊತೆಯನ್ನು ನೀಡಿದ್ದಾರೆ, ನಮ್ಮೆಲ್ಲರಿಗೂ ಯೋಗವನ್ನು ಕಲಿಸಿದ್ದಾರೆ. ಈ ಸಮಯ 21 ಅಥವಾ 20th ಒಂದು ಏನಿದೆ, ಇದು ಬ್ರಾಹ್ಮಣರಿಗೆ ಹಾಗೂ ವಿಶ್ವಕ್ಕೂ ಕೂಡ ಇಡೀ ಒಂದು ಭೂಮಿಗೆ ಒಂದು ಸಂಕಟದ ವರ್ಷ ಆಗಿ ಪರಿಣಮಿಸಿತ್ತು. ಎಳೆದಾಟದ ವರ್ಷ ಆಗಿತ್ತು. ಅನೇಕ ಸಮಸ್ಯೆಗಳ ವರ್ಷ ಆಗಿತ್ತು. ಕಾಯಿಲೆಯ ವರ್ಷ ಆಗಿದೆ. ಅದು ಬಲೆ ಮಾನಸಿಕ ಕಾಯಿಲೆ ಆಗಿರ್ಬೋದು, ಶಾರೀರಿಕ ಕಾಯಿಲೆ ಆಗಿರ್ಬೋದು, ಆರ್ಥಿಕ ಒಂದು ಸಮಸ್ಯೆ ಇರ್ಬೋದು, ಪ್ರಕೃತಿಯ ಅನೇಕ ಪ್ರಕೋಪಗಳು. ಅದರ ಮಧ್ಯದಲ್ಲಿ ಎಲ್ಲ ಮನುಷ್ಯ ಆತ್ಮರು ಒದ್ದಾಡ್ತಾಯಿದ್ರು. ಎಲ್ಲದರ ಮಧ್ಯೆ, ಇದರ ಮಧ್ಯದಲ್ಲೂ ಕೂಡ ಬಾಪ್ದಾದಾರವರ ಮಕ್ಕಳು ನಾವೆಲ್ಲರೂ ಆನಂದದಲ್ಲಿದ್ವಿ, ಖುಷಿಯಲ್ಲೇ ಇದ್ವಿ, ಅಂತರ್ಮುಖಿಗಳಾಗೇ ಇದ್ದೇವೆ, ತಂದೆ ಗುಣಗಾನ ಮಾಡ್ತಾ ಇದ್ದೇವೆ. ಅನೇಕ ರೀತಿಯ ಸೇವೆ, ವಾಚಾ ಸೇವೆ ಅಷ್ಟೇ ಅಲ್ಲ, ಕರ್ಮಣ ಸೇವೆಯನ್ನು ಮಾಡಿದ್ದೇವೆ ಮತ್ತು ಎಲೆಕ್ಟ್ರಾನಿಕ್ ಒಂದು ಮೀಡಿಯಾದ ಮಾಧ್ಯಮದಿಂದ ಅನೇಕರಿಗೆ ಸಂದೇಶವನ್ನು ಕೊಡುವಂತಹ ವಿಶೇಷವಾದ ಸುವರ್ಣಾವಕಾಶ ಬಾಬುವರ ಮಕ್ಕಳಿಗೆ ಸಿಕ್ಕಿತ್ತು. ಈಗ 21 ಬರಲಿದೆ. 21ರಲ್ಲಿ ಕಡಿಮೆ ಅಂದರೆ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಹಳೆಯರೇನಿದ್ದಾರೆ ಅಥವಾ ಮಧ್ಯದಲ್ಲಿ ಬಂದಿರ್ಬೋದು, ಹಳಬರಿರ್ಬೋದು, ಹೊಸಬರಿರ್ಬೋದು, ನಾವೆಲ್ಲರೂ ಆದಿ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಆದಿ ಅನಾದಿ ಸ್ವರೂಪವನ್ನು ದರ್ಶಿಸುತ್ತಾ ಬಾಪ್ದಾದಾರವರನ್ನು ಪ್ರತ್ಯಕ್ಷಗೊಳಿಸುವಂಥ ವರ್ಷ ಆಗಿದೆ. 20ನೇ ಇಸ್ವಿ ತಯಾರಾಗುವಂತಹ ವರ್ಷ ಆಗಿತ್ತು. 21ನೇ ವರ್ಷ ಏನಿದೆ ಪ್ರತ್ಯಕ್ಷತೆಯ ವರ್ಷ ಆಗಿದೆ. ಸಮಾನತೆಯ ವರ್ಷ, ಸಮೀಪತೆಯ ವರ್ಷ ಆಗಲಿದೆ.
ಸಂಪನ್ನತೆಯ ವರ್ಷ ಹಾಗೂ ತಂದೆಯ ಕಾರ್ಯ ಹಾಗೂ ಕರ್ತವ್ಯ ಮತ್ತು ಸೇವೆಯ ತಂದೆ ಕೊಟ್ಟಿರುವ ವರದಾನಗಳ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅನುಭವ ಮಾಡ್ತಾ ಜನರಿಗೆ ಮೂರನೆಯ ನೇತ್ರವನ್ನು ತೆರೆಸುವಂತಹ ಸ್ಮೃತಿಯನ್ನು ತರಿಸುವಂತಹ ಅವರ ಜೀವನವನ್ನು ಹೊಸ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನು ತರುವಂತಹ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನು ಪೂರ್ಣಗೊಳಿಸಲಿಕ್ಕೋಸ್ಕರ ನಾವೆಲ್ಲ ಬ್ರಾಹ್ಮಣ ಮಕ್ಕಳು ಇಂದು ಕೂಡ ಬಾಬಾ ತಿಳಿಸಿದರು ಜ್ವಾಲಾಮುಖಿ ಯೋಗದ ಬಗ್ಗೆ. ನಾವೆಲ್ಲ ಯೋಗ ಮಾಡ್ತಾ ಬಂದಿದ್ದೇವೆ, ಅಭ್ಯಾಸವನ್ನು ಮಾಡ್ತಿದ್ದೇವೆ, ಯೋಗದ ಪ್ರಯೋಗ ಅನುಭವವನ್ನು ಮಾಡ್ತಾನೇ ಇದ್ದೇವೆ. ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಬಾಪ್ದಾದಾರವರು ನಮ್ಮೆಲ್ಲರ ಮೇಲೆ ಬಹಳ ಭರವಸೆಯನ್ನು ಇಟ್ಟಿದ್ದಾರೆ. ಜ್ವಾಲಾಮುಖಿ ಯೋಗಿ ಅಂದರೆ ಸರ್ವ ಪ್ರಕಾರದ ಸಮಸ್ಯೆಗಳಿಂದ ಮುಕ್ತ, ಅಂದರೆ ಯಾವುದೇ ವಿಕಾರದ ಸಂಸ್ಕಾರದ ಅಂಶ ಮಾತ್ರವೂ ಇರಬಾರದು. ನಾವೆಲ್ಲರೂ ಒಬ್ಬ ತಂದೆಯ ಸಮಾನರಾಗಿ ಆರುವ ಕಲೆಯನ್ನು ಅನುಭವ ಮಾಡುತ್ತಾ ಸಂಪೂರ್ಣ ಸೃಷ್ಟಿಯನ್ನು ಪಾವನಗೊಳಿಸುತ್ತಾ ಈ ಪ್ರಪಂಚದಲ್ಲಿ ಹೆಚ್ಚುತ್ತಿರುವಂಥ ದುಃಖ ಏನಿದೆ, ಅಶಾಂತಿ ಏನಿದೆ, ಭಯವಿದೆ, ಒಬ್ಬರಿಗೊಬ್ಬರು ಈರ್ಷೆ, ದ್ವೇಷ ಜ್ವಾಲಾಮುಖಿಯಂತೆ ಹೊರಹೊಮ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಇಂತಹ ಒಂದು ವೇಳೆಯಲ್ಲಿ ನಾವೆಲ್ಲ ಬ್ರಾಹ್ಮಣರ ಸೇವೆಯ ಬಾಪ್ದಾದಾರವರ ಜ್ಞಾನದ ಪ್ರತ್ಯಕ್ಷತೆಯನ್ನು ಮಾಡಲಿಕ್ಕೋಸ್ಕರ ನಾವು ಬ್ರಾಹ್ಮಣರಲ್ಲಿ ಬಹಳಷ್ಟು ಶಕ್ತಿಯನ್ನು ಬಾಬಾ ತುಂಬಿದ್ದಾರೆ. ಇದಕ್ಕಾಗಿ ನಾವು ನಮ್ಮನ್ನು ನಾವು ತಯಾರಿ ಮಾಡ್ಕೋಬೇಕು, ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ನಾವು ಮೊದಲು ನಾವು ಸೇವಾ ಕಾನ್ಷಿಯಸ್ ಇರ್ತಿದ್ವಿ. ಸೇವಾ ಕಾನ್ಷಿಯಸ್ನಲ್ಲಿ ಸ್ವಲ್ಪ ಬಾಡಿ ಕಾನ್ಷಿಯಸ್ ಬಂದುಬಿಡ್ತದೆ ಸ್ವಲ್ಪ. ಈಗ ಮಾಡುವಂಥ ಸೇವೆ ಏನಾಗಿದೆ, ಮನಸಾ ಸೇವೆ ಆಗಿದೆ. ಅದನ್ನು ಸಂಕಲ್ಪಗಳ ಸೇವೆ, ಸಂಸ್ಕಾರಗಳ ಸೇವೆ, ಸಂಬಂಧ ಸಂಪರ್ಕದ ಸೇವೆ ಅಂತ ಹೇಳ್ಬೋದು. ಗುಣಸೇವೆ ಆಗಿದೆ, ಶಕ್ತಿಯ ಸೇವೆ ಆಗಿದೆ. ಈ ವಿಧಾನವನ್ನು ನಾವು ಪ್ರಯೋಗ ಮಾಡ್ತಾ ದೂರ ಇರ್ತಕ್ಕಂಥವ್ರಿಗೂ ಕೂಡ ಸಕಾಶನ ತಲುಪಿಸ್ಬೇಕು. ಸಮೀಪ ಇರುವವರನ್ನು ಸಮಾನ ಮಾಡಬೇಕು. ಅಜ್ಞಾನಿ ಜನರ ಕಣ್ಣನ್ನು ತೆರೆಸುವುದಿದೆ. ಅಪವಿತ್ರ ಇರುವಂಥವರಿಗೆ ನಾವು ಪವಿತ್ರತೆಯ ಒಂದು ಬೆಳಕನ್ನು ನೀಡಬೇಕು. ಎಲ್ಲರಿಗೂ ಮೂರನೇ ಕಣ್ಣನ್ನು ತೆರೆಸಲಿಕ್ಕೆ ವರದಾನವನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ. ಅದನ್ನು ಪ್ರತ್ಯಕ್ಷ ಮಾಡುವಂತಹ ವರ್ಷ 2021 ಆಗಿದೆ. ಈಗ ಬಾಬಾವರು ಬಹಳ ಕಾಯ್ತಾ ಇದ್ದಾರೆ ಮಕ್ಕಳಿಗಾಗಿ. ಎಲ್ಲ ಇಂತಜಾಮ್ ಅಥವಾ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಶಿಕ್ಷಣವನ್ನು ನೀಡಿದ್ದಾರೆ, ವರದಾನವನ್ನು ಕೊಟ್ಟಿದ್ದಾರೆ. ಈಗ ಬಾಬಾವರು ಮಕ್ಕಳನ್ನು ವತನದಲ್ಲಿ ಎಮರ್ಜ್ ಮಾಡ್ತಾ ಇದ್ದಾರೆ, ಆಹ್ವಾನಿಸ್ತಾ ಇದ್ದಾರೆ. ಬಾಪ್ದಾದಾರವರು ಅಡ್ವಾನ್ಸ್ ಪಾರ್ಟಿಯವರ ಮೂಲಕ ಎಲ್ಲರಿಗೂ ಸಕಾಶ ಕೊಡ್ತಾ ಇದ್ದಾರೆ. 2020 ಸಮಾಪ್ತಿ ಆಗುವಂಥ ಸಮಯ. ನಾವೆಲ್ಲ ಮಕ್ಕಳು ಅನೇಕ ಹಳೆಯ ಸಂಸ್ಕಾರಗಳ ಸೆಳೆತ, ಅದರ ಒಂದು ಪ್ರಭಾವ, ಅದರ ವಿಚಾರ, ಅದರ ಸಂಕಲ್ಪ ಅನೇಕ ಬಂಧನದ ರೂಪದಲ್ಲಿ ಸೆಳೆತ ಇರ್ಬೋದು, ಮತಭೇದ ಇರ್ಬೋದು, ಈರ್ಷಾ ದ್ವೇಷೆಯ ರೂಪದಲ್ಲಿ ಇರ್ಬೋದು. ಒಬ್ಬರಿಗೊಬ್ಬರು ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲವೊಂದು ಮಾತುಗಳಲ್ಲಿ ಎಳೆದಾಟ ಇರ್ಬೋದು. ಒಬ್ಬರ ಮೇಲೊಬ್ಬರು ಆರೋಪ ಮಾಡುವಂಥದ್ದಿರ್ಬೋದು. ಇದು ಒಂದು ರೀತಿ ಮಾಯಾಗಿದೆ, ಇದು ಒಂದು ರೀತಿಯ ಒಂದು ದುರ್ಬಲತೆ ಆಗಿದೆ. ಆ ಕಡೆಗೆ ನಾವು ದೃಷ್ಟಿಯನ್ನು ಹಾಕಿ ನೋಡಿದಾಗ ಗೊತ್ತಾಗ್ತದೆ ಅದು ನಮ್ಮ ದುರ್ಬಲತೆ ಆಗಿದೆ. ಇಂಥ ವಿಷಯಗಳಿಂದ ಮುಕ್ತರಾಗಿ ಬಾಬಾ ಏನು ಹೇಳ್ತಾರೆ, ಭರವಸೆ ಇಲ್ಲದವರಿಗೂ ಕೂಡ ಭರವಸೆ ನೀಡಬೇಕು ಅಂತ, ಅರಿವಿಲ್ಲದವರಿಗೆ ಅರಿವನ್ನು ಕೊಡಬೇಕು ಅಂತ ಬಾಬಾ ಏನು ತಿಳಿಸ್ತಾರೆ. ಹೊಸ ಒಂದು ಶಕ್ತಿಯನ್ನು ತುಂಬಬೇಕು. ಬಾಬಾರ
ಒಂದು ಮಹಾವಾಕ್ಯಗಳನ್ನು ನಾವು ವಿಚಾರ ಮಾಡಿದಾಗಲೇ ಒಂದು ಶಕ್ತಿ ಅನುಭವ ಆಗ್ತದೆ. ಒಬ್ಬರಿಗೊಬ್ಬರು ಬ್ರಾಹ್ಮಣರು ಸ್ನೇಹವನ್ನು ತುಂಬಿಕೊಂಡಿರಬೇಕು. ಒಬ್ಬರಿಗೊಬ್ಬರು ಗೌರವ ಸನ್ಮಾನದ ಭಾವನೆಗಳನ್ನು ಇಟ್ಕೋಬೇಕು. ಒಬ್ಬರಿಗೊಬ್ಬರು ಸಮಾನತೆ ಅನುಭವವನ್ನು ಮಾಡಬೇಕು. ಒಬ್ಬರಿಗೊಬ್ಬರು ವಿಶ್ವಾಸವನ್ನು ಇಡುವುದು ಬಹಳ ದೊಡ್ಡ ವಿಚಾರ ಆಗಿದೆ. ವಿಶ್ವಾಸ ಇರಬೇಕು. ಒಬ್ಬರಿಗೊಬ್ಬರು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಸಹಯೋಗ ಕೊಡಬೇಕು. ಇಲ್ಲಿವರೆಗೂ ನಾವು ಜ್ಞಾನಿಯಾಗಿದ್ವಿ, ಶಿಕ್ಷಣ ನೀಡ್ತಾ ಇದ್ವಿ. ಈಗ ಬ್ರಾಹ್ಮಣರು ಜ್ಞಾನ ಕೊಡುವಂಥ, ಜ್ಞಾನ ಹೇಳುವಂಥ ಅವಶ್ಯಕತೆ ಇಲ್ಲ. ಒಬ್ಬರಿಗೊಬ್ಬರು ನಾವು ಸಹಯೋಗ ಕೊಡುವ ಅವಶ್ಯಕತೆ ಇದೆ. ಒಬ್ಬರಿಗೊಬ್ಬರು ಶಕ್ತಿಯನ್ನು, ಪ್ರೇರಣೆಯನ್ನು ಮುಂದುವರಿಸುವಂಥದ್ದು ಮತ್ತು ಎಲ್ಲರನ್ನು ನೋಡಿ ಖುಷಿ ಪಡುವುದು, ಇದರ ಅವಶ್ಯಕತೆ ಇದೆ. ಇದನ್ನು ಆರುವ ಕಲೆ ಅಂತ ಹೇಳ್ಬೋದು. ಇದನ್ನು ಬಾಬನ ಸಮಾನ ಆಗೋದು ಅಂತ ಹೇಳ್ಬೋದು. ತಂದೆಯ ಸಮೀಪ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಬಾಬಾವರ ಮಕ್ಕಳೇನಿದ್ದಾರೆ, ಪ್ರತಿಯೊಬ್ಬರು ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ನಮಗೆ ಒಂದು ಸುವರ್ಣ ಅವಕಾಶ ಇದೆ. ಇಷ್ಟು ವರ್ಷಗಳಲ್ಲಿ ಸಾಧನೆಗಳನ್ನು ತಯಾರು ಮಾಡುವುದು, ವಿಧಾನಗಳನ್ನು ತಯಾರು ಮಾಡುವುದು, ಅನೇಕ ಪ್ರಕಾರದ ವಿಧಾನಗಳ ಮೂಲಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗ ಬೇಕಾಗಿದೆ ಮನಸ್ಸನ್ನು ಶಕ್ತಿಶಾಲಿಯನ್ನು ಮಾಡಿಕೊಂಡು ಅನೇಕ ವಿಧಾನಗಳನ್ನು, ಅದರಿಂದನೂ ಸೇವೆ ಆಗ್ತದೆ. ಆದರೆ ಈಗ ಬಾಬಾ ಹೇಗೆ ಸಂಕಲ್ಪಗಳ ಮೂಲಕ ಸೇವೆ ಮಾಡ್ತಾರೆ, ವರದಾನ ಕೊಡ್ತಾರೆ, ಹಾಗೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ತನ್ನ ಆದಿ ಅನಾದಿ ಸ್ವರೂಪವನ್ನು ನೆನಪು ಮಾಡಿಕೊಳ್ಳುತ್ತಾ ಅದರಲ್ಲಿ ಸಮಾನರಾಗುತ್ತಾ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಇದು ನಮ್ಮ ಕರ್ತವ್ಯ ಆಗಿದೆ. 21ನೇ ಇಸ್ವಿಗೆ 21ನೇ ಇಸ್ವಿ ಏನಿದೆ, ಇದು ನಮಗೆ ಎಲ್ಲರಿಗೂ ಟರ್ನಿಂಗ್ ಪಾಯಿಂಟ್ ಆಗಿದೆ, ಯೂ ಟರ್ನ್ ಆಗಿದೆ. ಬಾಬಾ ತಿಳಿಸ್ತಾರೆ, ವಾಪಸ್ ಮನೆಗೆ ಹೋಗೋ ಸಮಯ ಆಗಿದೆ. ಪ್ರಕೃತಿ ಏನಿದೆ, ಅಧಿಕಾರ, ರಾಜಕೀಯ ಶಕ್ತಿ, ಅನೇಕ ಪರಿಸ್ಥಿತಿಗಳು ಒಂದು ಮನುಷ್ಯರಿಗೆ ಚಾಲೆಂಜ್ ರೂಪದಲ್ಲಿ ಬರಲಿವೆ. ಆ ಚಾಲೆಂಜನ್ನು ಬ್ರಾಹ್ಮಣ ಮಕ್ಕಳು ಸ್ವೀಕಾರ ಮಾಡಿ ನೋಡ್ತಾ ಸಾಕ್ಷಿಯಾಗಿ ಇಂತಹ ಪ್ರಕೃತಿಯ ಪರಿವರ್ತನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪ ಹಾಗೂ ಸಾಧನೆ ವ್ಯವಸ್ಥೆಯನ್ನು ಬಾಬಾ ಏನು ತಿಳಿಸಿದ್ದಾರೆ ಆ ರೀತಿ ಮಾಡಬೇಕು. ಎಲ್ಲಿ ವ್ಯವಸ್ಥೆ ಸರಿ ಇರ್ತದೆ ಅಲ್ಲಿ ಅವಸ್ಥೆನೂ ಸರಿ ಇರ್ತದೆ. ಅವಸ್ಥೆ ಚೆನ್ನಾಗಿದ್ದಾಗ ವ್ಯವಸ್ಥೆನೂ ಸರಿ ಹೋಗ್ತದೆ. ಅವಸ್ಥೆ ಏನಿದೆ ಅಥವಾ ನಮ್ಮ ಸ್ಥಿತಿ ಏನಿದೆ, ವ್ಯವಸ್ಥೆ ನಂತರ ನಮ್ಮ ಅವಸ್ಥೆ ಅಥವಾ ನಮ್ಮ ಸ್ಥಿತಿ ಚೆನ್ನಾಗಿದ್ದಾಗ ವ್ಯವಸ್ಥೆನೂ ಸರಿಯಾಗಿ ಬಿಡ್ತದೆ. ವ್ಯವಸ್ಥೆ ಹೆಂಗಿರಬೇಕು ಅಂದರೆ, ಬ್ರಾಹ್ಮಣರ ಜೀವನದಲ್ಲಿ ಜನಗಳು ಅದನ್ನು ನೋಡಿ, ಚರಿತ್ರೆಯನ್ನು ನೋಡಿ, ನಮ್ಮೆಲ್ಲರ ಸಂಕಲ್ಪ ಮುಖವನ್ನು, ಮುಖಚರ್ಯೆಯನ್ನು ನೋಡಿ, ಭಾವನೆಗಳನ್ನೆಲ್ಲ ಕಂಡು ಆಶ್ಚರ್ಯಚಕಿತರಾಗಬೇಕು. ಬಾಬಾವರು ಅನೇಕ ಬಾರಿ ಹೇಳಿದ್ದಾರೆ, ಮಕ್ಕಳೇ ತಾವೆಲ್ಲ ಯಾರು ಅವತರಿತ ಆತ್ಮರಾಗಿದ್ದೀರಿ. ಅವತರಿತ ಆತ್ಮ ಅಂದ್ರೇ ಯಾರು ಪರಂಧಾಮದಿಂದ ಮೊದಲನೇ ಬಾರಿ ಭೂಮಿಗೆ ಬರ್ತಾರೆ ಅವರಿಗೆ ವಿಚಿತ್ರ ಅನುಭವ ಇರ್ತದೆ. ಅವರ ಸಂಕಲ್ಪಗಳು ಕೂಡ ಶ್ರೇಷ್ಠ ಇರ್ತವೆ, ಎಷ್ಟು ಪವಿತ್ರ ಶುದ್ಧ ಇರ್ತದೆ. ಆ ಕಾರಣದಿಂದಲೇ ಅವರ ವಿಕಾಸ ಕೂಡ ಫಾಸ್ಟ್ ಗತಿ ಅಥವಾ ವೇಗವಾಗಿ ಆಗ್ತದೆ. ಜನಗಳು ಅದನ್ನು ಅನುಭವ ಮಾಡ್ತಾರೆ. ನಾವು ಇಷ್ಟು ಸಂಖ್ಯೆಯಲ್ಲಿ 10 ಲಕ್ಷ ಸಂಖ್ಯೆಯಲ್ಲಿ ಪವಿತ್ರರಿದ್ದೇವೆ. ಒಂದೇ ಒಂದು ಆತ್ಮ, ಪವಿತ್ರ ಆತ್ಮ ಅವತರಿತ ಆಗಿ ಬಂದಾಗ ಎಷ್ಟು ಪರಿವರ್ತನೆ ಮಾಡ್ತದೆ, ಎಷ್ಟು ಒಂದು ಚೇಂಜಸ್ ಆಗ್ತದೆ. ಎಲ್ಲರಲ್ಲೂ ಭರವಸೆಯನ್ನು ತರ್ತಾರಲ್ವ, ಒಂದು ಆತ್ಮ ತರ್ತದೆ. ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಾಬೋರ್ ಮಕ್ಕಳು 10 ಲಕ್ಷ ಪವಿತ್ರ ಆತ್ಮರಿದ್ದೇವೆ. ನಾವೆಲ್ಲ ಅವತರಿತ ಆತ್ಮರಾಗಿದ್ದೇವೆ. ಜನಗಳಲ್ಲಿ ಒಂದು ಹೊಸ ಯುಗದ ಒಂದು ಸ್ಥಾಪನೆಯನ್ನು ನಾವೀಗ ಮಾಡೋದನ್ನು ದರ್ಶಿಸಬೇಕು. ಹೊಸ ಜೀವನ ಒಂದು ನಡೆಸುವಂತಹ ಕ್ರಮವನ್ನು, ಪದ್ಧತಿಯನ್ನು, ಸತ್ಯತೆ ಅಂತ ಹೇಳ್ಬೋದು, ಸಾಕ್ಷಾತ್ಕಾರವನ್ನು ನಾವು ಮಾಡಿಸ್ಬೇಕಾಗಿದೆ. ಯಾರೆಲ್ಲ ನಂಬೋದಿಲ್ಲ ಅಂಥವ್ರಿಗೂ ಕೂಡ, ಯಾರಿಗೆ ವಿಶ್ವಾಸ ಇಲ್ಲ ಅಂಥವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾವು ವಿಶ್ವಾಸವನ್ನು ತರಬೇಕು. ಅದಕ್ಕಾಗಿ ಬ್ರಾಹ್ಮಣರು ಅಂದ್ರೇ ಒಂದು ವಿಶ್ವಾಸವನ್ನು, ಒಂದು ಆಸ್ಥೆಯನ್ನು, ಒಂದು ದರ್ಶನವನ್ನು ತೋರಿಸುವಂತಹ ಸೇವೆಯನ್ನು ಮಾಡುವಂತಹ ಆತ್ಮರಾಗಿದ್ದಾರೆ. 20-21ನೇ ಇಸ್ವಿ ಏನಿದೆ, ನಮಗೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಒಂದು ಕಡೆ ವಿಜ್ಞಾನದ ಒಂದು ಶಕ್ತಿ ವಿನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಧಾರ್ಮಿಕ ಶಕ್ತಿ ಅಲುಗಾಡ್ತಾ ಇದೆ. ರಾಜಕೀಯ ಶಕ್ತಿ ತಮ್ಮೆಲ್ಲರಿಗೂ ಗೊತ್ತಿದೆ ಏನು ನಡೀತಾ ಇದೆ ಅಂತ.
ಪ್ರಪಂಚದಲ್ಲಿ ಪ್ರತಿಯೊಂದು ರಾಷ್ಟ್ರದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಈರ್ಷೆ ದ್ವೇಷೆ ಎಲ್ಲಿ ಹತ್ತಿ ಉರಿತಾ ಇದೆ, ಅವರಲ್ಲಿ ಹಗಲು ರಾತ್ರಿ ಅಶಾಂತಿನೇ ಅಶಾಂತಿ ಇದೆ ರಾಜಕೀಯ ವ್ಯಕ್ತಿಗಳಲ್ಲಿ. ಅದರ ವೈಬ್ರೇಷನ್, ಅದರ ಆ್ಯಕ್ಷನ್ ಏನಿದೆ, ಅದರ ರಿಯಾಕ್ಷನ್ ಏನಿದೆ, ತಾವೆಲ್ಲ ಮೀಡಿಯಾಗಳ ಮೂಲಕ ಎಲ್ಲ ಸುತ್ತಮುತ್ತಲೂ ನೀವು ನೋಡ್ಬೋದು. ಇಂತಹ ಸಮಯದಲ್ಲಿ ಘೋರ ಅಂಧಕಾರ ತುಂಬಿರುವಾಗ, ಘೋರ ಅವಿಶ್ವಾಸ, ಘೋರ ಮತಭೇದ, ಈರ್ಷಾ ದ್ವೇಷ ಇದೆಲ್ಲದೂ ಕೂಡ ಕಾಣ್ತಾ ಇದೆ. ಇಂತಹ ಸಮಯದಲ್ಲಿ ಬ್ರಾಹ್ಮಣ ಮಕ್ಕಳು ಬೆಳಕನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಖುಷಿಯನ್ನು ನೀಡಬೇಕು, ಶಾಂತಿಪೂರ್ಣವಾಗಿ ಜೀವಿಸುವಂತಹ ಒಂದು ಜೀವನದಾನ ಮಾಡಬೇಕು. ಇವತ್ತು ಮಕ್ಕಳಿಗಾಗಲಿ, ಮುದುಕರಿಗಾಗಲಿ, ಶಿಕ್ಷಿತರಿಗಾಗಲಿ, ಅಶಿಕ್ಷಿತರಿಗಾಗಲಿ ಶಾಂತಿ ಇಲ್ಲ, ಅಶಾಂತಿಯ ವಾಯುಮಂಡಲ ಇದೆ. ಇದು ತೀವ್ರವಾಗಿ ಅಶಾಂತಿ ಹರಡ್ತಾ ಇದೆ. ಇಂತಹ ಸಮಯದಲ್ಲಿ ನಮ್ಮೊಳಗೆ ನಮ್ಮ ಸಂಕಲ್ಪಗಳಲ್ಲಿ, ಸಂಸ್ಕಾರಗಳಲ್ಲಿ, ಸ್ವಭಾವದಲ್ಲಿ, ಶಕ್ತಿಗಳಲ್ಲಿ, ಸೇವೆಯಲ್ಲೂ ಕೂಡ ಒಂದು ಸಮಾನತೆಯ ಅನುಭವವನ್ನು ನಾವು ಮಾಡಬೇಕು. ನಾವೆಲ್ಲ ಅವತರಿತರ ಆತ್ಮರಾಗಿದ್ದೇವೆ, ಅದನ್ನು ನಾವು ಅನುಭವ ಮಾಡಬೇಕು. ಇಂತಹ ಅನುಭವ ಮಾಡುವಂತಹ ಸಮಯ ಸಮೀಪ ಇದೆ. ಇಂಥ ಸಮಯದಲ್ಲಿ ನಾವು ಹೊರಗಡೆ ನೋಡುವುದರ ಬದಲಾಗಿ ನಮ್ಮ ಒಳಗೆ ನಾವು ಅಂತರ್ಮುಖಿಗಳಾಗಿ ನೋಡಿಕೊಂಡು ನಮ್ಮ ಕುಂದು ಕೊರತೆಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮೊಳಗಿರುವಂಥ ಸಂಸ್ಕಾರಗಳನ್ನು, ಒಳಗೇನಾದರೂ ಸೆಳೆದಾಟ ಇದ್ದರೆ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಯಾವುದೇ ದುರ್ಬಲತೆ ಇದ್ದರೆ ಈ ರುದ್ರಜ್ಞಾನ ಯಜ್ಞದಲ್ಲಿ ಸಮಾಪ್ತಿ ಮಾಡಬೇಕು, ಸುಟ್ಟು ಹಾಕಬೇಕು, ದೃಢ ಸಂಕಲ್ಪ ಮಾಡಬೇಕು. ಯಾವುದನ್ನು ರಿಪೀಟ್ ಮಾಡಬಾರ್ದು. ಬೇರೆಯವ್ರಿಗೂ ಕೂಡ ಅದು ವೈಬ್ರೇಷನ್ ರೂಪದಲ್ಲೂ ತಲುಪಬಾರ್ದು. ಏಕೆಂದರೆ ವೈಬ್ರೇಷನ್ ಕೂಡ ಬಹಳ ಕೆಲಸ ಮಾಡ್ತದೆ. ಬ್ರಾಹ್ಮಣರ ಸ್ಥಿತಿ ಹೇಗಿರ್ತದೆ ಹಾಗೆ ವೈಬ್ರೇಷನ್ ಇರ್ತದೆ. ವಾಯುಮಂಡಲ ಕೂಡ ಅದೇ ರೀತಿ ಆಗ್ತದೆ. ಅದೇ ರೀತಿ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆದ್ದರಿಂದ ಇಂಥ ವಾತಾವರಣವನ್ನು ಕೂಡ ಚೇಂಜ್ ಮಾಡಿಕೊಂಡು ನಾವೆಲ್ಲ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಸಂಕಲ್ಪದಲ್ಲಿರಬೇಕು. ಎಲ್ಲಿ ತಂದೆ ಇರ್ತಾರೆ ಅಲ್ಲಿ ಸುಖ ಶಾಂತಿ ಇದ್ದೇ ಇರ್ತದೆ, ಅನುಭವ ಆಗ್ತದೆ, ವಿಶ್ವಾಸ ಹೆಚ್ಚಾಗ್ತದೆ, ಸಂಯೋಗ ಸಿಗ್ತದೆ, ಶಕ್ತಿನೂ ನಮಗೆ ಹೆಚ್ಚಾಗ್ತದೆ. ಅಸಂಭವವನ್ನು ಸಂಭವ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಯಾವುದನ್ನು ಅಸಂಭವ ಅಂತ ತಿಳ್ಕೊಳ್ತಾರೆ ಕಾರ್ಯ, ಅದು ಕೂಡ ಸಂಭವ ಆಗ್ತದೆ ಬಾಬನ ಜೊತೆಗಿಟ್ಕೊಳ್ಳೋದ್ರಿಂದ. ಸಾಮಾನ್ಯ ಮನುಷ್ಯರಿಗೆ ಮಾಡಲಿಕ್ಕೆ ಯಾವುದು ಕಷ್ಟ ಇದೆ ಅದು ನಮಗೊಂದು ಆಟ ಅನ್ನಿಸ್ತದೆ. ಯಾಕೆಂದರೆ ಭಗವಂತ ನಮ್ಮ ಜೊತೆಗಿದ್ದಾನೆ. ಸ್ವಾಭಾವಿಕವಾಗಿ ನಾವು ಮಾಡ್ತೇವೆ ಕಷ್ಟ ಇಲ್ಲದೆ. ಆದ್ದರಿಂದ ನಮ್ಮನ್ನು ನಾವು ಈ 20 ದಿನಗಳಲ್ಲಿ, ಈ 20 ದಿನಗಳ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಚೆಕ್ ಮಾಡಿಕೊಂಡು ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ದೃಢ ಸಂಕಲ್ಪವನ್ನು ಮಾಡೋಣ. ಪ್ರತಿನಿತ್ಯ ಯೋಗ ಮಾಡಿ, ಜ್ಞಾನದ ಒಂದು ಆಳದಲ್ಲಿ ಹೋಗ್ರಿ, ತಮ್ಮ ಒಂದು ದುರ್ಬಲತೆಗಳನ್ನು ಹೊರಗೆ ಹಾಕ್ರಿ. ನೋಡಿ, ಇಂತಹ ಶಕ್ತಿ ಅನುಭವವನ್ನು ನೀವು ಅವಾಗ ಮಾಡ್ಬೋದು. ನನಗನ್ನಿಸ್ತದೆ ಮುಂದೆ ಬರುವಂತಹ ದಿನಗಳಲ್ಲಿ ಈ ವಿಶ್ವದಲ್ಲಿ ಇಲ್ಲಿಯ ತನಕ ನಾವೆಲ್ಲ ಏನೆಲ್ಲ ಬಾಬನ ಕಾರ್ಯವನ್ನು ಸೇವೆಯನ್ನು ಮಾಡಿದ್ದೇವೆ ಅದು ಒಂದು ಸೈಡಲ್ಲಿ ಇರ್ತದೆ. 2021 ಏನಿದೆ ಒಂದು ದೊಡ್ಡ ಪರಿವರ್ತನೆಯ ಒಂದು ವಿಧಾನ ಶುರುವಾಗ್ತದೆ. ಒಂದು ಗುಡ್ ನ್ಯೂಸ್ ತಮಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿದೆ, ಜಾನಕಿ ದಾದಿ ಅವ್ಯಕ್ತ ಆದ ನಂತರ ಸ್ವಲ್ಪ ಸಮಯದಲ್ಲೇ ಭಾರತ ಸರ್ಕಾರ ದಾದಿಜಿಯವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಪನ್ನು ರಿಲೀಸ್ ಮಾಡೋರಿದ್ದರು. ಈ ವರ್ಷದ ಅಂತ್ಯದಲ್ಲಿ ದಾದಿಜಿಯವರಿಗೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಆದರೂ ಕೂಡ ಆ ಕಾರ್ಯ ನಡೀತಾ ಇದೆ. ದಾದಿಯ ಸೇವೆ ಆಗಿದೆ, ದಾದಿಯ ಸಂಸ್ಕಾರ ಆಗಿದೆ. ಇದು ಈಗಲೂ ದಾದಿ ಮುಂದೋಗಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಕೂಡ ಜನರಿಗೆ ಟಚ್ ಮಾಡಿ ಅಸಂಭವವನ್ನು ಕೂಡ ಸಂಭವವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಗುಡ್ ನ್ಯೂಸ್ ಇವತ್ತು ಬ್ರಿಜ್ಮೋಹನ್ ಬಾಯಿಜಿಯವರು ನನಗೆ ಫೋನ್ ಮಾಡಿ ತಿಳಿಸಿದರು. ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದೆ. ಭಾರತ ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಗಾಂಧಿ ಜಾನಕಿಜಿಯವರ ಸ್ಟ್ಯಾಂಪನ್ನು. ಇದು ನಮ್ಮ ಒಂದು ಸಂಸ್ಥೆಗೆ ಒಂದು ಗೌರವದ ಮಾತಾಗಿದೆ. ಇಂತಹ ಅನೇಕ ದೊಡ್ಡ ದೊಡ್ಡ ಮಾತುಗಳು ಇನ್ನು ಮುಂದೆ ಚಾನ್ಸಸ್ ಇದೆ, ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಕೇವಲ ಬ್ರಾಹ್ಮಣರಲ್ಲಿ ಕುಂದುಕೊರತೆಗಳನ್ನು ಸಮಾಪ್ತಿ ಮಾಡಬೇಕಾಗಿದೆ. ಅದನ್ನು ಸುಟ್ಟು ಹಾಕಬೇಕು, ಎಲ್ಲ ಕುಂದುಕೊರತೆಗಳನ್ನು. ಬಾಬುರು ಹೇಳ್ತಾರಲ್ವ, ಫರಿಷ್ಠಾ ಸ್ವರೂಪ ಅಂದ್ರೇ ಫರಿಷ್ಠಾಸೋ ದೇವತಾ ಆಗುವಂಥ ಅನುಭವ ಮಾಡಬೇಕು. ನಮ್ಮನ್ನು ನೋಡಿದರೆ ಬೇರೆಯವರಿಗೆ ಫರಿಷ್ಠಾ ಕಾಣಿಸ್ಬೇಕು, ಫರಿಷ್ಠಾ ಕರ್ತವ್ಯ ಕಾಣಿಸ್ಬೇಕು, ಫರಿಷ್ಠಾ ವಿಚಾರಗಳು ಕಾಣಬೇಕು, ಪ್ರೇರಣೆ ಸಿಗಬೇಕು.
ಯಾರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಸಂಸ್ಕಾರಗಳು, ನಮ್ಮ ಸ್ವಭಾವಗಳು ಯಾವುದೇ ಕಾರಣದಿಂದ ಚಿಂತೆಯಲ್ಲಿರಬಾರ್ದು, ಭಯದಲ್ಲಿ ಇರಬಾರ್ದು. ಅವರಿಗೆ ಯಾರಿಗೆ ಭಯ ಇರ್ತದೆ ಆವಾಗ ಫೇಲ್ ಆಗ್ತಾರೆ. ಭಯದಿಂದ ಮುಕ್ತ ಆದಾಗ ಮಾಯನು ನಮ್ಮಿಂದ ಎದುರುತ್ತದೆ. ಈ ಯಜ್ಞದಲ್ಲಿ ಆಗ ಎಲ್ಲ ಸಫಲ ಆಗ್ತದೆ. 2021 ಏನಿದೆ ಇದು ಒಂದು ಯೂ ಟರ್ನ್ ಆಗಿದೆ, ಒಂದು ಪರಿವರ್ತನೆಯ ಸಮಯ ಆಗಿದೆ. ಇದರಲ್ಲಿ ಕೇವಲ ವ್ಯಕ್ತಿ ಪರಿವರ್ತನೆ ಅಲ್ಲ, ಪ್ರಕೃತಿಯ ಪರಿವರ್ತನೆ, ರಾಜಕೀಯ ಒಂದು ಶಕ್ತಿಯ ಪರಿವರ್ತನೆ, ಸಂಸ್ಕಾರಗಳ ಪರಿವರ್ತನೆ, ವಿಶ್ವ ಪರಿವರ್ತನೆ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಔಷಧಿ ಕೂಡ ಬರ್ತಾ ಇದೆ. ಆ ಔಷಧಿಯಿಂದ ಏನೂ ಆಶೀರ್ವಾದ ಸಿಗೋದಿಲ್ಲ. ಸ್ವಲ್ಪ ಅದರಿಂದ ನಮಗೆ ಶರೀರ ಸರಿ ಮಾಡ್ಕೊಳ್ಳೋಕೆ ಸಿಗ್ತದೆ. ಆದರೆ ಮನಸ್ಸನ್ನು ಸರಿ ಮಾಡಲಿಕ್ಕೆ, ಆತ್ಮವನ್ನು ಸರಿ ಮಾಡಲಿಕ್ಕೆ, ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ, ಪ್ರಕೃತಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಯಾರ ಹತ್ರನೂ ಕೂಡ ಔಷಧಿ ಇಲ್ಲ, ಇನ್ಸುಲಿನ್ ಇಲ್ಲ, ಯಾವುದೇ ಒಂದು ಔಷಧಿ ಇಲ್ಲ. ಔಷಧಿ ಕೇವಲ ದೇಹವನ್ನು ಸರಿ ಮಾಡ್ತದೆ, ಆತ್ಮವನ್ನು ಸರಿ ಮಾಡಲಿಕ್ಕೆ ವಿಧಾನ ಎಲ್ಲೂ ಇಲ್ಲ. ಆದ್ದರಿಂದ ಬಾಬಾ ನಮಗೆ ಮಕ್ಕಳಿಗೆ ಈ ಒಂದು ವಿಧಾನವನ್ನು ಕಲಿಸಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಬಾಬರು ಸಾಕಷ್ಟು ಎಲ್ಲ ರೀತಿಯ ಒಂದು ನಮ್ಮಲ್ಲಿ ಗುಣಶಕ್ತಿಗಳನ್ನು ತುಂಬಿದ್ದಾರೆ. ನಾವು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂದರೆ, ನಮ್ಮ ಪ್ರಯೋಗದಿಂದ ಅವರಿಗೆ ಆಶ್ಚರ್ಯಚಕಿತರಾಗಬೇಕು. ಹೊರಗಿನವರು ಆಶ್ಚರ್ಯಚಕಿತಗೊಳಿಸುವಂತಹ ಒಂದು ಕಾರ್ಯವನ್ನು ನಾವು ಶುರು ಮಾಡಬೇಕಾಗಿದೆ. ನಾವೆಲ್ಲರೂ ಇಂತಹ ವಿಧಾನದಲ್ಲಿ ಒಂದಾಗಿ ಸಮಸ್ಯಾ ಮುಕ್ತ ವರ್ಷವನ್ನು ನಾವು ಆಚರಿಸಬೇಕಾಗಿದೆ. ಆಚರಿಸ್ಬೋದಲ್ವೇ ನಾವು ಸಮಸ್ಯಾ ಮುಕ್ತ ವರ್ಷ ಅಂಥೇಳಿ? ಪ್ರತಿಯೊಬ್ಬರು ತಮ್ಮೊಳಗಿರ್ತಕ್ಕಂಥ ಸಮಸ್ಯೆಯಿಂದ ಮುಕ್ತರಾಗುವುದು, ಪ್ರತಿಯೊಬ್ಬರು ಒಬ್ರಿಗೊಬ್ರಿಗೂ ಸಹಯೋಗ ಕೊಡುವಂಥವರಾಗಬೇಕು, ಪ್ರತಿಯೊಬ್ಬರು ಒಬ್ರಿಗೊಬ್ಬರ ಮೇಲೆ ಹಾರಿಸುವಂಥವರಾಗಬೇಕು, ತಮ್ಮನ್ನು ತಾವು ಭಯ, ಚಿಂತೆ, ದುಃಖದಿಂದ ಮುಕ್ತಗೊಳಿಸುವಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕು. ನಾವು ಅಂಥ ವ್ಯಕ್ತಿತ್ವಕ್ಕಾಗಿ ತಂದೆಯಿಂದ ಶಕ್ತಿಯನ್ನು, ಗುಣಗಳನ್ನು ತುಂಬ್ಕೋಬೇಕು. ಎಲ್ಲರನ್ನೂ ಮುಂದುವರಿಸುವಂತಹ ಸೇವೆಯನ್ನು ನಾವು ಮಾಡಬೇಕು. ಬಾಬಾ ಎಂತಹ ಪತಿತರನ್ನು ಪಾವನ ಮಾಡಿದ್ರಲ್ವ, ಅಜ್ಞಾನಿಗಳಿಗೂ ಜ್ಞಾನಿಯನ್ನಾಗಿ ಮಾಡಿದ್ರಲ್ವ. ಬಾಬಾ ಜ್ಞಾನ ಕೊಟ್ಟು ಯಾರಿಗೆ ಭರವಸೆನೇ ಇರಲಿಲ್ಲ ಅವರಿಗೆ ಭರವಸೆ ಕೊಟ್ಟರು ಬಾಬೋರು ಮತ್ತು ಬಾಪ್ದಾದಾರವರು. ಪ್ರತಿಯೊಬ್ಬ ಚಿಕ್ಕರು, ಮುದುಕರು, ಯುವಕರು ಎಲ್ಲರಲ್ಲೂ ಕೂಡ ಆತ್ಮಾಭಿಮಾನಿಯನ್ನಾಗಿ ಮಾಡಿ ಅವರಲ್ಲಿ ಶಕ್ತಿಯನ್ನು ತುಂಬಿದರು. 2021 ಏನಿದೆ ಬ್ರಾಹ್ಮಣರಿಗೆ ಒಂದು ವಿಶೇಷ ವರ್ಷ ಆಗಿದೆ, ದೊಡ್ಡ ವರ್ಷ ಆಗಿದೆ. 20ನೇ ಇಸ್ವಿಯಲ್ಲಿ ನಮ್ಮನ್ನು ನಾವು ನೋಡ್ಕೊಂಡ್ವಿ, ಯೋಗ ಮಾಡಿದ್ವಿ, ತಪಸ್ಸು ಮಾಡಿದ್ವಿ, ಮನೆಯಲ್ಲೇ ಕುಳಿತುಕೊಂಡು. ಕೆಲವು ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸಿದ್ವಿ, ಏಕಾಂತದಲ್ಲಿದ್ವಿ. ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ವ್ಯರ್ಥದಿಂದ ಸಮಾಪ್ತಿ ಮಾಡಿ ಏಕಾಂತದಲ್ಲಿ, ಅಂದರೆ ಒಬ್ಬ ತಂದೆಯಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ತಂದೆಯ ಜೊತೆಗಿದ್ದು ಕಂಬೈಂಡ್ ಸ್ವರೂಪದಲ್ಲಿದ್ದು ನಾವು ಅದನ್ನು ಅನುಭವ ಮಾಡಬೇಕು. ಯಾರೆಲ್ಲ ಶಿವಶಕ್ತಿಯರಿದ್ದೇವೆ, ಪಾಂಡವರಿದ್ದೇವೆ, ಬ್ರಾಹ್ಮಣ್ಸೋ ಫರಿಷ್ಠ ಆಗಿದ್ದೇವೆ, ಅವರೆಲ್ಲ ಬಾಬರ ಕರ್ತವ್ಯವನ್ನು ಸಿದ್ಧ ಆಗಿಬಿಡ್ತದೆ. ಈ ರೀತಿ ಸಿದ್ಧಿ ಸ್ವರೂಪ ಸಂಕಲ್ಪಗಳ ಸಿದ್ಧಿ ಸ್ವರೂಪ ಕರ್ಮಗಳ ಆದರ್ಶತೆ ಮತ್ತು ಮನಸ್ಸಿನ ಒಳಗಡೆಗೆ ಶಕ್ತಿಯನ್ನು ನೀಡುವಂಥ ನಾವೆಲ್ಲ ಆತ್ಮರಾಗಬೇಕು. ಕೇವಲ ಸಮಯದ ಸೇವಾದಾರಿಗಳಲ್ಲ, ನಿರಂತರ ಸೇವಾದಾರಿಗಳಾಗಬೇಕು. ನಿರಂತರ ನಾವೆಲ್ಲರೂ ಯೋಗಯುಕ್ತರಾಗಿರಬೇಕು. ಯೋಗದಿಂದ ಆಟೋಮೆಟಿಕಲಿ ಯಾವುದೇ ಪ್ರಕಾರದ ಮಾತುಗಳೇನು ಬರ್ತವೆ ಅವುಗಳನ್ನು ನಾವು ಸುಟ್ಟು ಭಸ್ಮ ಮಾಡ್ಬೋದು, ಬದಲಾವಣೆಯನ್ನು ಮಾಡ್ಕೋಬೋದು. ವಾತಾವರಣವನ್ನು ಶುದ್ಧ ಮಾಡುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ. ವಾತಾವರಣವನ್ನು ದಿವ್ಯವನ್ನು ಮಾಡ್ಕೋಬೋದು. ವಾತಾವರಣದಲ್ಲಿ ನಾವು ವಿಶೇಷ ಸಕಾಶ ಅನುಭವ ಮಾಡ್ಬೋದು. ಇಂತಹ ಸಕಾಶನ್ನು ಕೊಡಲಿಕ್ಕೆ ನಮ್ಮೊಳಗೆ ನಾವು ಶಕ್ತಿಯನ್ನು ತುಂಬಿಕೊಂಡಿರಬೇಕು, ಸಂಕಲ್ಪಬದ್ಧರಾಗಿರಬೇಕು. ಅದಕ್ಕಾಗಿ ದುರ್ಬಲತೆಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗ್ತದೆ. ಸಮಾಪ್ತಿ ಮಾಡಿಕೊಂಡು ದುರ್ಬಲತೆಗಳನ್ನು ಒಂದೊಂದು ಆತ್ಮ ಅವತರಿತ ಆತ್ಮ ಆಗಿ ಸೃಷ್ಟಿಯಲ್ಲಿ ನಾವು ಶಕ್ತಿಯ ಮಳೆ ಸುರಿಸೋಣ, ಶಾಂತಿಯ ಮಳೆಯನ್ನು ಸುರಿಸೋಣ. ಪ್ರತಿಯೊಬ್ಬರು ಇದರಿಂದ ಅನುಭವ ಮಾಡ್ತಾರೆ ಜನರು. ಆಟೋಮೆಟಿಕ್ಕಾಗಿ ಈ ಭೂಮಿ ಮೇಲೆ ಸುಖ ಶಾಂತಿಯ ಸ್ಥಾಪನೆ ಮಾಡುವಂತಹ ಇವರೇ ಇದ್ದಾರೆ ಭೂಮಿ ಮೇಲೆ ಅಂತ ಅನುಭವ ಮಾಡ್ತಾರೆ. ತಾವೇ ಆಗಿದ್ದೀರಿ ಅಂತ ಹೇಳಬೇಕು. ನಾವೆಲ್ಲ ಬ್ರಾಹ್ಮಣರು ಆ ರೀತಿ ಆಗಬೇಕು. ಆಗ ಅವರಿಗೆಲ್ಲ ಆಟೋಮೆಟಿಕಲಿ ಅಥವಾ ಸಹಜವಾಗಿಯೇ ಎಲ್ಲರಿಗೂ ಕೂಡ ಅನುಭವ ಆಗಬೇಕು. ಇಂತಹ ಶಕ್ತಿಯನ್ನು ಸುರಿಸುವಂತಹ ತಮ್ಮೆಲ್ಲರಿಗೂ ವಿಶೇಷವಾಗಿ 2020ರ ವಿದಾಯಿ, 21ರಿಗೆ ಆಗಮನಕ್ಕೆ ಆಹ್ವಾನವನ್ನು ಮಾಡ್ತಾ, ಕೇವಲ ವರ್ಷವನ್ನಷ್ಟೇ ಆಹ್ವಾನ ಮಾಡೋದಲ್ಲ, ಡೇಟನ್ನು ಆಹ್ವಾನ ಮಾಡೋದಲ್ಲ, ಸಮಯವನ್ನು ಆಹ್ವಾನಿಸೋದಲ್ಲ, ಒಂದು ಹೊಸ ಕ್ರಾಂತಿಕಾರಿ ಯುಗದ ಒಂದು ಆಹ್ವಾನವನ್ನು ನಾವು ಮಾಡೋಣ. ಕ್ರಾಂತಿಕಾರಿ ಸೇವೆಯ ಆನಂದದ ಅನುಭವವನ್ನು ಮಾಡಬೇಕು.
ಇಂತಹ ಸೇವಾದಾರಿ ನಾವೆಲ್ಲ ಮಕ್ಕಳಾಗೋಣ. ಆಗ ಆಟೋಮ್ಯಾಟಿಕಲಿ ಬಾಬಾ ತಿಳಿಸ್ತಾರಲ್ವ, ಡಿವೈನ್ ಮಿಷನರಿ ಆಗಿದ್ದಾರೆ ಇವರು ಅಂತೇಳಿ. ಡಿವೈನ್ ಮಿಷನರಿ ಕೆಲಸ ಮಾಡ್ತಾ ಇದೆ ಇಲ್ಲಿ, ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇಲ್ಲ, ಒಂದು ಡಿವೈನ್ ಮಿಷನರಿ ಕೆಲಸ ಮಾಡ್ತಾ ಇದೆ ಅಂತ ಎಲ್ಲರೂ ಅನುಭವ ಮಾಡಬೇಕು. ನಾವು ಒಬ್ಬೊಬ್ಬರು ಒಂದೊಂದು ಶಕ್ತಿಯ ಒಂದು ಸೆಲೆಯಾಗಿ, ಒಂದೊಂದು ಇಟ್ಟಿಗೆ ಹೇಗೆ ಇಟ್ಟು ಒಂದು ಬಿಲ್ಡಿಂಗ್ ಆಗ್ತದೆ, ಹಾಗೆ ನಾವೆಲ್ಲ ಅವತರಿತ ಆತ್ಮರು ಎಲ್ಲರೂ ಸೇರಿ ನಾವೆಲ್ಲರಿಗೂ ದರ್ಶನ ಕೊಡೋಣ, ಸುಖ ಶಾಂತಿಯ ಒಂದು ಜಗತ್ತಿನ ದರ್ಶನ ಮಾಡಿಸೋಣ. ತಮ್ಮೆಲ್ಲರಿಗೂ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಮಾಯೆ ಪ್ರಪಂಚಕ್ಕೆ ವಿದಾಯಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. कर्म हमारे श्रेष्ठ बनेंगे, कर्म हमारे श्रेष्ठ बनेंगे जब हम खुद पर गौर करेंगे। कर्म हमारे श्रेष्ठ बनेंगे जब हम खुद पर गौर करेंगे। जैसा कर्म हम करेंगे हमें देख कर और करेंगे। जैसा कर्म हम करेंगे हमें देख कर और करेंगे। कर्म हमारे श्रेष्ठ बनेंगे। खुशी बांटता निर्मोही के तौर करेंगे। निर्मोही के तौर करेंगे जब हम खुद पर गौर करेंगे। जैसा कर्म हम करेंगे हमें